ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಮೊಹರಂ ಹಬ್ಬವು ಎಲ್ಲಾ ಜಾತಿಯ ಜನ ಕೂಡಿ ಯಾವುದೇ ಭೇದ ಭಾವ ಇಲ್ಲದೆ ಆಚರಿಸುವ ಪವಿತ್ರ ಹಬ್ಬ ಅಂದ್ರೆ ಅದು ಮೊಹರಂ ಹಬ್ಬವಾಗಿದೆ. ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ವಾಣಿಯಂತೆ ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡೆಯಿರಿ ಎಂಬ ಈ ತತ್ವದ ಹಾಗೆ ಇಲ್ಲಿನ ಜನ ಎಲ್ಲರೂ ಕೂಡಿ ಒಗ್ಗಟ್ಟಾಗಿದ್ದಾರೆ. ಈ ಊರು ಮಹಾತ್ಮರ ಪಾದ ಸ್ಪರ್ಶದಿಂದ ಪಾವನವಾಗಿದೆ. ಈ ಊರಲ್ಲಿ ಆಧ್ಯಾತ್ಮ ಮತ್ತು ಶೈಕ್ಷಣಿಕ ಮುದ್ರೆಯನ್ನ ಒತ್ತಿ ಜಗತ್ತಿನ ಭೂಪಟದಲ್ಲಿ ಹೆಸರನ್ನ ಗುರುತಿಸಿಕೊಂಡಿದೆ. ಗುದ್ದಲಿ ಹಾಕಿದ 5 ದಿನಕ್ಕೆ ದೇವರು ಕುಂದಿರುತ್ತವೆ. ಆಮೇಲೆ ವಿವಿಧ ತರಹದ ಬಣ್ಣದ ಹಾಳೆಯಿಂದ ವಿಭಿನ್ನವಾಗಿ ಚಿತ್ರ ಬಿಡಿಸಿ ಡಿಸೈನ್ ಮಾಡಿ ಧೋಲಿಯನ್ನ ರೆಡಿ ಮಾಡ್ತಾರೆ. ಗಂಧ ರಾತ್ರಿಯ ದಿನ 4 ಇಂಚಲ ಗ್ರಾಮದ ಧೋಲಿಗಳಿಗೆ ಗಂಧ ಏರಿಸ್ತಾರೆ. ಕತ್ತಲ ರಾತ್ರಿಯ ದಿನ ಊರಿನ ಗ್ರಾಮಸ್ಥರು ಕಟ್ಟಿಗೆಯನ್ನ ತೆಗೆದುಕೊಂಡು ಕರ್ಬಲ್, ಲೆಜಿಮ್ ಇನ್ನಿತರ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ಕಿಚ್ಚ ಹಾಯುವ ಸ್ಥಳಕ್ಕೆ ಕಟ್ಟಿಗೆಯನ್ನ ತಂದು ಹಾಕ್ತಾರೆ. ಈ ಗ್ರಾಮದ ಜನ ದೇವಸ್ಥಾನ, ದೇವರು, ಆಧ್ಯಾತ್ಮ ಚಿಂತನೆ ಅಂದ್ರೆ ಬಹಳ ಕೈಲಾದಷ್ಟು ಹಣದ ರೂಪದಲ್ಲಿ ದೇಣಿಗೆ ಕೊಡ್ತಾರೆ. ಅದೇ ಊರಿನವರಾದ ಆದಂತಹ ತಮ್ಮ ಮಗನ ಹುಟ್ಟು ಹಬ್ಬದ ನಿಮಿತ್ತವಾಗಿ ಬಸವರಾಜ ಸಂಗಪ್ಪ, ಕರುವಿನಕೊಪ್ಪ ಅಬಕಾರಿ ಸಿಪಿಐ ಸಾಹೇಬ್ರು, ರಾಮದುರ್ಗ ಇವರು ಮಸೀದಿಯ ಕಳಸ ನಿರ್ಮಾಣ ಮಾಡಲು 50,000 ದೇಣಿಗೆ ಕೊಟ್ಟು ಸಂಪೂರ್ಣ ಖರ್ಚನ್ನ ನಾನೇ ನೋಡಿಕೊಡ್ತೀನಿ ಎಂದಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಊರಿನ ಹಿರಿಯರು ಸನ್ಮಾನ ಮಾಡಿದ್ರು. ಅದೇ ರೀತಿ ಇಂಚಲ ಗ್ರಾಮದ ಸಮಾಜ ಸೇವಕರು ಆದ ನಾಗಪ್ಪ ಶಿವಪ್ಪ ಮೇಟಿ ಅವರು ಎಲ್ಲಾ ಧೂಲಿಗಳಿಗೆ ಭೇಟಿ ಕೊಟ್ಟು ಭಕ್ತಿ ಭಾವದಿಂದ ಮೊಹರಂ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೊಹರಂ ಹಬ್ಬದ ದಿನ ಬೆಳಿಗ್ಗೆ ಎಲ್ಲಾ ಜಾತಿಯ ಜನ ಕೂಡಿ ಕಿಚ್ಚ ಹಾಯುತ್ತಾರೆ. ಕಿಚ್ಚ ಹಾಯ್ದ ನಂತರ ಭೇಟಿಯ ಬೀದಿಯ ಗ್ರಾಮದೇವಿಯ ಗುಡಿ ಹಾಗೂ ಆಂಜನೇಯ ಗುಡಿಯ ಹತ್ತಿರ 4 ಧೂಲಿಗಳು ಭೇಟಿ ಕೊಟ್ಟು ಅಣ್ಣ ತಮ್ಮಂದಿರ ಸಮಾಗಮ ಆಗತ್ತೆ. ಹಿಂದಿನ ಕಾಲದ ಇತಿಹಾಸದಂತೆ 4 ಧೂಲಿ ಸುತ್ತಲೂ ಸುತ್ತು ಹಾಕಿ ಗುಂಗಿ ಹುಳ ಬಂದು ತಕ್ಷಣ ಎಲ್ಲಾ ಧೂಲಿಗಳು ಮರಳಿ ತಮ್ಮ ಸ್ಥಾನಕ್ಕೆ ಹೋಗಿ ಕುಂತಿರುತ್ತವೆ. ಸಾಯಂಕಾಲ 5 ಗಂಟೆಗೆ ಧೋಲಿಗಳು ಎದ್ದು ಭಕ್ತಿ ಭಾವದಿಂದ ಬೇಡಿಕೊಂಡು ಹರಕೆ ಹೊತ್ತಂತವರ ಮನೆಗೆ ಹೋಗುತ್ತೆ. ವರ್ಷ ಪದ್ಧತಿಯಂದೇ ಜನ ಬೇರೆ ಬೇರೆ ಕಡೆಯಿಂದ ಮೊಹರಂ ಹಬ್ಬ ನೋಡಲು ಇಂಚಲ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿಯ ಮೊಹರಂ ಹಬ್ಬ ಹಾಗೂ ಬೇಡಿಕೊಂಡ ಭಕ್ತರಿಗೆ ವರ ಕೊಟ್ಟು ಆಶೀರ್ವಾದ ಮಾಡ್ತಾ ಇದ್ದಾನೆ. ಆದ ಕಾರಣ ಅತ್ಯಂತ ಅದ್ದೂರಿಯಾಗಿ ಈ ಗ್ರಾಮದಲ್ಲಿ ಮೊಹರಂ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇಂಚಲ ಗ್ರಾಮದ ಹಿರಿಯರು ಆದ ಚಂದ್ರನಾಯಕ ರಾಯರ್ ನಾಯ್ಕರ್ ಅಧ್ಯಕ್ಷರು, ಡಿವಿ ಮಲ್ಲೂರ, ರೇವಪ್ಪ ಜಕಾತಿ, ಶಿರಾಜುದ್ದೀನ್ ಮಿರ್ಜಣ್ಣವರ್, ಸೇದಪ್ಪ ವಾರಿ, ರುದ್ರನಾಯಕ ದಿನಿಮನಿ, ಫಕೀರಪ್ಪ ದೇಶನೂರ, ಈರಪ್ಪ ಪಟ್ಟಣಶೆಟ್ಟಿ, ಸಿದ್ದಪ್ಪ ಗೋವನಕೊಪ್ಪ, ರಮೇಶ್ ನಿಲ್ಲಣ್ಣವರ್, ಬಸಪ್ಪ ಮಲ್ಲೂರ ಹಾಗೂ ಗ್ರಾಮದ ಎಲ್ಲಾ ಗುರು ಹಿರಿಯರು, ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯವರ ಮುಂದಾಳತ್ವದಲ್ಲಿ ಮೊಹರಂ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.